ನಮಸ್ಕಾರ. ಅದ್ಭುತ ನಡಿಗೆ ನ್ಯೂಸ್ಗೆ ಸ್ವಾಗತ. ವಾರ್ತೆಗಳ ಮುಖ್ಯಾಂಶಗಳು. ಗ್ಯಾರಂಟಿ ಹಾಗೂ ಪಿಂಚಣಿ ಯೋಜನೆಗಳ ಅವೈಜ್ಞಾನಿಕ ನಿಯಮಗಳಿಗೆ ವಿರೋಧ, ಎಸ್ಡಿಪಿಐ ಆಗ್ರಹ. ಗಂಗಾವತಿ ಜನಸಾಮಾನ್ಯರಿಗೆ ಸುಲಭವಾಗಿ ತಲುಪಬೇಕಿದ್ದ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಹಾಗೂ ಸಾಮಾಜಿಕ ಭದ್ರತಾ ಪಿಂಚಣಿ ಯೋಜನೆಗಳನ್ನು ಅನಗತ್ಯ ದಾಖಲೆಗಳು ಹಾಗೂ ಅವೈಜ್ಞಾನಿಕ ಆದಾಯ ಮಿತಿಗಳ ಮೂಲಕ ಕಷ್ಟಕರ ಮಾಡಲಾಗುತ್ತಿದೆ ಎಂದು ಎಸ್ಡಿಪಿಐ ರಾಜ್ಯ ಸಮಿತಿ ಸದಸ್ಯ ಅಬ್ರಾರ್ ಅಹಮದ್ ಆರೋಪಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಸೋಮವಾರ ಹಮ್ಮಿಕೊಳ್ಳಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಆರಂಭದಲ್ಲಿ ಜನರಲ್ಲಿ ಆಶಾಭಾವನೆ ಮೂಡಿಸಿದ್ದ ಈ ಯೋಜನೆಗಳು ಆಡಳಿತಾತ್ಮಕ ವೈಫಲ್ಯ ಹಾಗೂ ಅನಗತ್ಯ ನಿರ್ಬಂಧಗಳಿಂದ ಇಂದು ಜನಸಾಮಾನ್ಯರನ್ನು ಸಂಕಷ್ಟಕ್ಕೆ ಸಿಲುಕಿಸುತ್ತಿವೆ ಎಂದು ಬೇಸರ ವ್ಯಕ್ತಪಡಿಸಿದರು. ಪ್ರಮುಖ ಆರೋಪಗಳು ಮತ್ತು ಆಗ್ರಹಗಳು. ಗೃಹಜ್ಯೋತಿ ಹಾಗೂ ಗೃಹಲಕ್ಷ್ಮಿ ಯೋಜನೆ. ಗೃಹಜ್ಯೋತಿ ಫಲಾನುಭವಿಗಳಿಗೆ ಮತ್ತೊಮ್ಮೆ ಅರ್ಜಿ ಸಲ್ಲಿಸುವಂತೆ ಸೂಚಿಸಿರುವುದು ಸಾರ್ವಜನಿಕರಿಗೆ ಅನಗತ್ಯ ಕಿರುಕುಳ ನೀಡಿದಂತಾಗಿದೆ. ಹಾಗೆಯೇ ಗೃಹಲಕ್ಷ್ಮಿ ಯೋಜನೆಯ ಹಣವು ಪ್ರತಿ ತಿಂಗಳು ನಿಯಮಿತವಾಗಿ ಜಮೆಯಾಗದೆ ಹಲವು ತಿಂಗಳ ಬಾಕಿ ಹಣವನ್ನು ಒಮ್ಮೆಲೆ ನೀಡುತ್ತಿರುವುದರಿಂದ ಫಲಾನುಭವಿಗಳಲ್ಲಿ ಗೊಂದಲ ಮೂಡಿದೆ. ಆದಾಯ ಮಿತಿ ರದ್ದುಗೊಳಿಸಲು ಆಗ್ರಹ. ಸಾಮಾಜಿಕ ಭದ್ರತಾ ಪಿಂಚಣಿ ಯೋಜನೆ ಪಡೆಯಲು ಕುಟುಂಬದ ವಾರ್ಷಿಕ ಆದಾಯ 32,000 ರೂಪಾಯಿ ಮೀರಬಾರದು ಎಂಬ ಷರತ್ತು ಇಂದಿನ ಬೆಲೆ ಏರಿಕೆಯ ಆರ್ಥಿಕ ಪರಿಸ್ಥಿತಿಗೆ ತೀರಾ ಅಪ್ರಸ್ತುತವಾಗಿದೆ. ಸರ್ಕಾರವು ಬಿಪಿಎಲ್ ಕಾರ್ಡ್ ಆದಾಯ ಮಿತಿಯನ್ನು ಹೆಚ್ಚಿಸಲು ಚಿಂತನೆ ನಡೆಸುತ್ತಿರುವಾಗ ವೃದ್ಧರು, ವಿಧವೆಯರು ಹಾಗೂ ಅಂಗವಿಕಲರ ಪಿಂಚಣಿಗೆ ಈ ಮಿತಿಯನ್ನು ಮುಂದುವರಿಸಿರುವುದು ಸರಿಯಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಕೂಡಲೇ ಈ ಆದಾಯ ಮಿತಿಯನ್ನು ರದ್ದುಪಡಿಸಬೇಕು ಎಂದು ಒತ್ತಾಯಿಸಿದರು. ಇತರ ಬೇಡಿಕೆಗಳು. ಶಕ್ತಿ ಯೋಜನೆಯ ಪರಿಣಾಮಕಾರಿ ಅನುಷ್ಠಾನಕ್ಕೆ ರಾಜ್ಯಾದ್ಯಂತ ಹೆಚ್ಚಿನ ಸಂಖ್ಯೆಯ ಹೊಸ ಬಸ್ಸುಗಳನ್ನು ರಸ್ತೆಗಿಳಿಸಬೇಕು ಹಾಗೂ ಬಿಪಿಎಲ್ ಕಾರ್ಡ್ ಹೊಂದಿರುವ ಅರ್ಹ ಫಲಾನುಭವಿಗಳಿಗೆ ಯಾವುದೇ ಅಡೆತಡೆ ಇಲ್ಲದೆ ಪಿಂಚಣಿ ಮತ್ತು ಇಲಾಖಾ ಕಲ್ಯಾಣ ಸೌಲಭ್ಯಗಳನ್ನು ನೀಡಬೇಕು ಎಂದು ಅವರು ಆಗ್ರಹಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಎಸ್ಡಿಪಿಐ ಜಿಲ್ಲಾಧ್ಯಕ್ಷ ಸಲೀಂ ಮನಿಯಾರ್, ಪ್ರಧಾನ ಕಾರ್ಯದರ್ಶಿ ಸೈಯದ್ ಸಾಹಿಲ್, ಕೋಶಾಧ್ಯಕ್ಷ ಮಹಬೂಬ್ ರಹಮಾನ್ ಹಾಗೂ ತಾಲೂಕು ಅಧ್ಯಕ್ಷ ಚಾಂದ್ ಸಲ್ಮಾನ್ ಉಪಸ್ಥಿತರಿದ್ದರು. ಅದ್ಭುತ ನಡಿಗೆ ನ್ಯೂಸ್ ಇದು ನಿಮ್ಮ ಚಾನೆಲ್. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸುದ್ದಿ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ ಶರಣಪ್ಪ 9976133832. ಆ ಸಂದರ್ಭದಲ್ಲಿ ಹೇಳಿದ್ರು ಗೃಹಜ್ಯೋತಿ ಅಂದ್ರೆ ಉಚಿತವಾಗಿ ವಿದ್ಯುತ್ ಕೊಡ್ತೀನಿ, ಕರೆಂಟ್ ಕೊಡ್ತೀನಿ ಉಚಿತ ಅಂತ. ಎಲ್ಲೂ ಹೇಳಿಲ್ಲ 200 ಯೂನಿಟ್ ಕೊಡ್ತೀನಿ, ಆ ಲೆಕ್ಕ ಹಾಕ್ತೀವಿ, ಈ ಲೆಕ್ಕ ಹಾಕ್ತೀವಿ, ಈ ಕ್ಯಾಲ್ಕುಲೇಷನ್ ಅಂತ ಎಲ್ಲೂ ಹೇಳಿಲ್ಲ. ಎಲ್ಲರಿಗೂ ಫ್ರೀ ಅಂತ ಹೇಳ್ಬಿಟ್ರು. ಆಮೇಲೆ ಸ್ಕೀಮ್ ತಂದಾಗ ಇಷ್ಟು ಯೂನಿಟ್ ಆಗಿರಬೇಕು, ಇಷ್ಟು ಯೂನಿಟ್ ಆದ್ರೆ ಈ ರೀತಿ ಅಂತ ಕ್ಯಾಲ್ಕುಲೇಷನ್ ಆಗಿ ಸ್ಟೇಟ್ ಮಾಡಿದ್ರು. ಓಕೆ, ಏನೋ ಸಹಿಸ್ಕೊಂಡ್ರು ಕೊಡಪ್ಪ, ಏನೋ 200 ಯೂನಿಟ್ ಆದ್ರೂ ಕೊಡ್ತಾ ಇದ್ದಾರೆ ಫ್ರೀ ಅಂತ. ಈಗ ಮತ್ತೊಮ್ಮೆ ಶುರು ಮಾಡಿದ್ದಾರೆ, ಮನೆಗೆ ಹೋಗ್ತಾ ಇದ್ದಾರೆ, ಅವ್ರನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಪರಿಶೀಲನೆ ಮಾಡಿ ಅವ್ರ ಮನೇಲಿ ಯಾರಾದರೂ ಇಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಸ್ಕೀಮಲ್ಲಿ ನಿಮ್ಮ ಹೆಸರಿಲ್ಲ ಅಂತ ಹೇಳ್ತೀವಿ. SIR ಮಾಡ್ತಾ ಇದ್ರಲ್ಲ ಕೇಂದ್ರ ಸರ್ಕಾರ, SIR ಆ ರೀತಿ ಇದನ್ನು ಮಾಡ್ತಾ ಇದ್ರು ಅವರು. ಫಾರ್ ಎಕ್ಸಾಂಪಲ್, ಯಾರೋ ಮನೇಲಿ ಇರಲ್ಲ, ಒಂದು ವಾರ ಇತ್ತು, ಮನೆ ಬೀಗ, ಆ ಸರ್ವೆ ಅವ್ರ ಹೆಸರೇ ಬರ್ತಾ ಇಲ್ಲ. ಆಮೇಲೆ ಹೋಗಿ ಕೇಳೋ ಅಂತ ಹೇಳಿದ್ರೆ ಅಲ್ಲಿ ರೆಸ್ಪಾನ್ಸ್ ಇಲ್ಲ. ಸೊ ಈ ರೀತಿಯಾಗಿ ಬೆಳೀತಾ ಇದೆ. ಮತ್ತೆ ನಾವು ಫ್ರೀ ವಿದ್ಯುತ್ ಕೊಡೋಕ್ಕಾಗಲ್ಲ, ನೀವು ಇನ್ನೂ ಕೆಲವು ಡಾಕ್ಯುಮೆಂಟ್ ಕೊಡಬೇಕು, ನೀವು ಅಗ್ರಿಮೆಂಟ್ ಕೊಡಬೇಕು, ರೆಂಟ್ ಅಗ್ರಿಮೆಂಟ್ ಕೊಡಬೇಕು ಅಂತ ಕೇಳ್ತಾರೆ. ಇದೆಲ್ಲ ಪ್ರಾರಂಭದಲ್ಲಿ ಯಾಕೆ ಹೇಳಿಲ್ಲ ಅಂದರೆ ಚುನಾವಣೆಗೆಲ್ಲ ಏನೇನು ಬೇಕು ಎಲ್ಲ ಮಾಡ್ಬಿಟ್ರಿ. ಈಗ ರೆಂಟ್ ಅಗ್ರಿಮೆಂಟ್ ಕೊಡಿ, ಅದು ಕೊಡಿ, ಇದು ಕೊಡಿ, ನೀವು KV ಬನ್ನಿ, ಅಲ್ಲಿ ಬಂದು ನಿಮ್ಮ ಡಾಕ್ಯುಮೆಂಟ್ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಇದೆಲ್ಲ ಒಂದು ರೀತಿ ಎಲ್ಲೋ ಒಂದು ಷಡ್ಯ ಅಂತ ನಡೆಸ್ತಾ ಇದ್ದಾರೆ ಈ ಸ್ಕೀಮ್ಗಳಿಗೆ ಕಡಿವಾಣ ಹಾಕಕ್ಕೆ. ಅದಕ್ಕೆ ನಾವು ಕೇಳ್ತಾ ಇರೋದು, ನೀವು ಗ್ಯಾರಂಟಿ ಅಂತ ಹೇಳಿದ್ರಲ್ಲ, 2.5 ವರ್ಷ ಆದ್ಮೇಲೆ ಅದು ವಾರಂಟಿ ಮುಗಿದೈತೆ. ನಿಮ್ಮ ಗ್ಯಾರಂಟಿ ಸ್ಕೀಮಲ್ಲಿ ವಾರಂಟಿನ ಮುಗಿದೈತಾ? 2 ವರ್ಷಕ್ಕೆ ಮುಗಿತಾ ಇಲ್ಲ. ಯಾಕೆ ಈ ರೀತಿ ಮಾಡ್ತಿದ್ದೀರಾ ಅನ್ನೋದು ನಮ್ಮ ಪ್ರಶ್ನೆ ಇದೆ. ಸೊ ಈ ರೀತಿ ಸ್ಕೀಮ್ಗಳಲ್ಲಿ ಬಹಳ ಅನ್ಯಾಯ ಆಗ್ತಾ ಇದೆ. ನೀವು ಗ್ಯಾರಂಟಿ ಅಂತ ಹೇಳಿ ವಾರಂಟಿಯನ್ನು ಮುಗಿಸ್ಕೋತಾ ಇದ್ದೀರಾ, ನೀವೇ ಮುಗಿಸ್ಕೋತಾ ಇದ್ದೀರಾ. ನೀವೇನಾದರೂ ವಾರಂಟಿ ಹೆಸರಿನಲ್ಲಿ ಗ್ಯಾರಂಟಿಗಳನ್ನ ಏನಾದರೂ ಮುಗಿಸಕ್ಕೆ ಹೋದರೆ 2028 ಇನ್ನೇನು ದೂರ ಇಲ್ಲ. ಯಾವ ಮಹಿಳೆಯರು ನಿಮಗೆ ಈ ಗ್ಯಾರಂಟಿಗಳನ್ನ ನೀವು ಕೊಡ್ತೀನಿ ಅಂತ ಈಗ ನೀವು ಅನ್ಯಾಯ ಮಾಡ್ತಾ ಇದ್ದೀರಲ್ಲ, ಅದೇ ಮಹಿಳೆಯರು ನಿಮಗೆ ಪಾಠ ಕಲಿಸ್ತಾರೆ ಖಂಡಿತ. ಚಾಮರಾಜನಗರ, ತಮಿಳುನಾಡು ಗಡಿ ಜಿಲ್ಲೆ. ಸೊ ಅಲ್ಲಿಂದ ಬಂದಿದ್ದೀನಿ ನಾನು. ನಮ್ಮ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ SDP ಪಕ್ಷದ ಒಂದು ಸಭೆ ಇತ್ತು, ಕೊಪ್ಪಳ ಜಿಲ್ಲಾ ಕಾರ್ಯಕ್ರಮ ಸಭೆ ಇತ್ತು. ಆ ಸಭೆ ಬಂದಿದೆ. ಸೊ ಈ ಸಂದರ್ಭದಲ್ಲಿ ನಾವು ಇಡೀ ರಾಜ್ಯಾದ್ಯಂತ ಎಲ್ಲ ಕಡೆ ಸುದ್ದಿಗೋಷ್ಠಿಯನ್ನು ನಾವು ಮಾಡಿ ಕೆಲವು ಪ್ರಶ್ನೆಗಳನ್ನು ನಾವು ಸರ್ಕಾರಕ್ಕೆ ಇವತ್ತು ಮಾಡ್ತಾ ಇದ್ದೀವಿ. ಸೊ ಅದರ ಅಂಗವಾಗಿ ಇವತ್ತು ಈ ಗಂಗಾವತಿಯಲ್ಲಿ ಈ ಸುದ್ದಿಗೋಷ್ಠಿಯನ್ನು ಆಯೋಜಿಸಿದ್ವಿ. ತಮಗೆಲ್ಲರಿಗೂ ಗೊತ್ತಿದೆ, 2023ರ ಚುನಾವಣೆಯ ಸಂದರ್ಭದಲ್ಲಿ
ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಚುನಾವಣಾ ಪ್ರಚಾರದ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಬಹಳ ರಾಜರೋಷವಾಗಿ ಮುಂದೆ ನಾವು 5 ಗ್ಯಾರಂಟಿಗಳನ್ನ ಕೊಡ್ತಾ ಇದ್ದೀನಿ, ಬಡವರಿಗೆ ಭಾಳ ಅನುಕೂಲ ಆಗುತ್ತೆ ಅಂತ ಹೇಳಿ ಭಾಳ ಎದೆ ತಟ್ಕೊಂಡು ಯಾವ ರೀತಿ ಅದನ್ನು ರಾಜರೋಷವಾಗಿ ಘೋಷಣೆ ಮಾಡೋದು ಅಂತ ಹೇಳಿದ್ರೆ, ಆ ವೇದಿಕೆಯಲ್ಲಿ ಇದ್ದಂಥ ಕಾಂಗ್ರೆಸ್ ಮುಖಂಡರನ್ನು ಉದ್ದೇಶಿಸಿ ನಿನಗೆ ನಿನ್ನ ಹೆಂಡತಿಗೆ ಎಲ್ಲರಿಗೂ ಫ್ರೀ ಕಣಪ್ಪ ಅಂತಲೇ ಮುಖ್ಯಮಂತ್ರಿಗಳು ಹೇಳಿದರು. ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಎಲ್ಲ ಬಸ್ಗಳು ಫ್ರೀ, ಎಲ್ಲ ಫ್ರೀ, ಎಂಜಾಯ್ ಮಾಡಿ, ನಮ್ಮ ಸರ್ಕಾರ ಅದು ಇದು ಅಂತೆಲ್ಲ ಭಾಳ ರಾಜರೋಷವಾಗಿ ಘೋಷಣೆ ಮಾಡೋದು. ಈಗ ಇದೆಲ್ಲವನ್ನು ನೋಡ್ತಾ ಇದ್ದರೆ ಎಲ್ಲೋ ಒಂದು ಕಡೆ ಗ್ಯಾರಂಟಿ ಸ್ಕೀಮ್ಗಳಿಗೆ ಪರೋಕ್ಷವಾಗಿ ಕಡಿವಾಣ ಹಾಕುವಂಥ ಅನೇಕ ಘಟನೆಗಳು ನಡೀತಾ ಇದೆ, ನಾವು ನೋಡ್ತಾ ಇದ್ದೀವಿ. ಫಾರ್ ಎಕ್ಸಾಂಪಲ್ ಗೃಹಲಕ್ಷ್ಮಿ ಯೋಜನೆ. ಯಾವುದಾದ್ರೂ ಲೇಡೀಸ್ನ ಇವತ್ತು ಕೇಳಿದ್ರೆ, ಏನಮ್ಮ 4 ತಿಂಗಳು ದುಡ್ಡು ಈ ತಿಂಗಳು ಬಂತ ಅಂತ ಹೇಳಿದ್ರೆ, ಎಲ್ಲಿ ಸ್ವಾಮಿ 3 ತಿಂಗಳಾಯಿತು 4 ತಿಂಗಳಾಯಿತು ದುಡ್ಡು ಬಂತು ಅಂತ ಒಂದು ರೆಡಿ ಆನ್ಸರ್ ನಮಗೆ ಸಿಗ್ತಾ ಇದೆ ಮಹಿಳೆಯರಿಂದ. ಅದರ ಅರ್ಥ ಏನು? ಚನ್ನಪಟ್ಟಣದಲ್ಲಿ ಬೈ ಎಲೆಕ್ಷನ್ ಅಂತ ಹೇಳ್ಕೊಂಡು ನೀವು ತಕ್ಷಣ ದುಡ್ಡು ಹಾಕ್ಬಿಟ್ರಿ, ಇಂಡೈರೆಕ್ಟ್ ವೋಟ್ಗಳನ್ನ ಖರೀದಿ ಮಾಡುವ ನಿಟ್ಟಿನಲ್ಲಿ ನೀವು ದುಡ್ಡು ಹಾಕ್ಬಿಟ್ರಿ. ಏನು ಪೋಲಿಂಗ್ ಒಂದು 4-5 ದಿವಸ ಇದೆ ಅಂತ ದುಡ್ಡು ಹಾಕ್ಬಿಟ್ರಿ ನೀವು. ಅದೇ ರೀತಿ ದಾವಣಗೆರೆಗೆ ಸಂಬಂಧಪಟ್ಟಂತೆ ಅಲ್ಲೂ ಸಹ ರಾಜರೋಷವಾಗಿ 2,000 ರೂಪಾಯಿ ನೀವು ಏನು ಗೃಹಲಕ್ಷ್ಮಿಗೆ ದುಡ್ಡು ಹಾಕ್ತೀರಿ. ಈಗ ನೋಡಿದ್ರೆ ಎಲ್ಲೋ ಒಂದು ಕಡೆ ಇದನ್ನು ಪರೋಕ್ಷವಾಗಿ ನಿಯಂತ್ರಣ ಮಾಡುವ ಎಲ್ಲ ಒಂದು ಷಡ್ಯಂತ್ರ ನಡೀತಾ ಇದೆ.